ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಂಡ್ ಮಲಮ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ಬ್ಯಾಂಡ್ ಮಲಮ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಬ್ಯಾಂಡ್ ಮಲಮ್ ಮೂವಿಯಲ್ಲಿ ಹರ್ಷ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಬ್ಯಾಂಡ್ ಮಲಮ್ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ, ತಮಿಳ್ ಆಗಿದೆ ಮತ್ತು ಹಿಂದಿ ಆಗಿದೆ ಮತ್ತು ಕನ್ನಡದಲ್ಲೂ ಕೂಡ ಡಬ್ ಮಾಡಿದ್ದಾರೆ. ಮತ್ತು ಈ ಬ್ಯಾಂಡ್ ಮಲಮ್ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಅಂದಾಗೆ ಈ ಬ್ಯಾಂಡ್ ಮಲಮ್ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯು ಒಂದು ಸ್ಕೂಲ್ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯಲ್ಲಿ ಪ್ರಕಾಶ್ ರಾಜ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಬ್ಯಾಂಡ್ ಮಲಮ್ ಮೂವಿಯ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ಹೀರೋ ಏನು ಮಾಡ್ತಾನೆ ಅಂತಾರೆ, ಅವನಿಗೆ ಸ್ಕೂಲ್ ಇರುತ್ತೆ. ಅಂದರೆ ಸ್ಕೂಲಲ್ಲಿ ಯಾವಾಗಲೂ ಕೂಡ ಅವನ ಫ್ರೆಂಡ್ ಜೊತೆ, ಫ್ಯಾಮಿಲಿ ಜೊತೆ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾನೆ. ಅಂದರೆ ಅವನಿಗೆ ಓದೋದಕ್ಕೆ ಇಷ್ಟ ಇರೋದಿಲ್ಲ. ಓದೋದಂತಂದರೆ ಅವನೇನೋ ಒಂದು ಕತೆ ಮಾಡ್ತಾ ಇರ್ತಾನೆ, ಮತ್ತು ಅವನೇನು ಜೊತೆಗೆ ಒಂದು ತಿರುಗಾಡ್ತಾ ಇರ್ತಾನೆ. ಅವನೇನು ಕೆಲಸನೂ ಕೂಡ ಮಾಡ್ತಾ ಇರೋದಿಲ್ಲ. ಆಮೇಲೆ ಸ್ಕೂಲ್ ಕೂಡ ಕರೆಕ್ಟಾಗಿ ಹೋಗ್ತಾ ಇರೋದಿಲ್ಲ. ಅವನೇನು ಮಾಡಿರ್ತಾರೆ ಅಂತಾರೆ, ಈ ಬ್ಯಾಂಡ್ ಮಲಮ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ತೆಲುಗಿಲಾಗಿರ್ಬೋದು, ಹಿಂದಿಯಲ್ಲಾಗಿರ್ಬೋದು ಸಖತ್ತಾಗಿ ಕೂಡ ಬಂದಿದೆ. ಮತ್ತು ಈ ಮೂವಿಯು 2026ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯು ಒಂದು ಬ್ಯಾಂಡ್ ಮಲಮ್ ಅಂತಂದರೆ ಒಂದು ಥ್ರಿಲ್ಲಿಂಗ್ ಮೂವಿ ಆಗಿದೆ. ಥ್ರಿಲ್ಲಿಂಗ್ ಅಂತಂದರೆ ಏನಪ್ಪ ಅಂತಾರೆ, ಈ ಮೂವಿಯಲ್ಲಿ ಅಂತಂದರೆ ಲವ್ ಸ್ಟೋರಿ ಕೂಡ ಇದೆ ಅಂತ ನಾವು ಕೂಡ ಹೇಳ್ಬೋದು. ಅಂತಂದರೆ ಲವ್ ಸ್ಟೋರಿ ಯಾವ ರೀತಿ ಅಂತಾರೆ, ಸ್ಟಾರ್ಟಿಂಗ್ ಅವರು ಫ್ರೆಂಡ್ಸ್ ರೀತಿಯೇ ಇರ್ತಾರೆ. ಫ್ರೆಂಡ್ಸ್ ರೀತಿ ಇದ್ದಾಗ ಏನು ಮಾಡ್ತಾರೆ, ಇಂಟ್ರಲ್ ಆಗ್ತಾ ಒಂದು ಅವರಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಆಗಿಬಿಟ್ಟು ಏನು ಮಾಡ್ತಾರೆ, ಅವರಿಬ್ಬರು ಕೂಡ ಒಂದು ಟ್ವಿಸ್ಟ್ ಆಗಿ ಒಂದು ಪ್ರಕಾಶ್ ರಾಜ್ ಅವರು ಕೂಡ ಎಂಟ್ರಿನ ಕೂಡ ಕೊಡ್ತಾರೆ. ಅದೇ ಟೀಮಲ್ಲಿ ಪ್ರಕಾಶ್ ರಾಜ್ ಅವರು ಏನಪ್ಪ ಅಂತಾರೆ, ಹುಡುಗಿಯ ತಂದೆ ಆಗಿರ್ತಾರೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಬ್ಯಾಂಡ್ ಮಲಮ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯಲ್ಲಿ ಹರ್ಷ ಅವರಾಗಿರ್ಬೋದು ಮತ್ತು ಪ್ರಕಾಶ್ ರಾಜ್ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಅವರಾಗಿರ್ಬೋದು ಈ ಮೂವಿಯನ್ನು ಸಖತ್ತಾಗಿ ರಿಲೀಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.